ಹಾಯ್ ಎಲ್ಲರಿಗೂ ನಮಸ್ಕಾರ. ಇವಾಗ ರೆಡಿಮೇಡ್ ಟಾಪನ್ನು ಹೇಗೆ ಯಾವ ಥರ ಫಿಟ್ಟಿಂಗ್ಸ್ ಮಾಡೋದು ಅಂತ ನಾನು ಹೇಳಿಕೊಡ್ತೇನೆ. ಹಾಗೆ ನನ್ನ ಚೆಸ್ಟ್ ಅಳತೆ 35 ಇಂಚು ಲೆಕ್ಕದಲ್ಲಿ 35 ಆ ಥರನೇ ನೋಡಬೇಕು. ಸೆಂಟಿಮೀಟರ್ ಅಲ್ಲ, ಇಂಚು ಲೆಕ್ಕ. ಸೊಂಟ 28. ಈಗ 35 ಇದ್ದಲ್ಲಿ 5 ಇಂಚು ಸೇರಿಸಬೇಕು. 28 ಇದ್ದಲ್ಲಿ 2 ಇಂಚು ಸೇರಿಸಬೇಕು. ಇವಾಗ ಮಧ್ಯಕ್ಕೆ ಟಾಪಿನ ಮಧ್ಯಕ್ಕೆ ಟಾಪನ್ನು ಈ ಥರ ಇಟ್ಟು ಮಧ್ಯಕ್ಕೆ ಮಾರ್ಕ್ ಹಾಕಬೇಕು. ಇದರಲ್ಲಿ ಡಿಸೈನ್ ಇದ್ದ ಕಾರಣ ಡಿಸೈನ್ನ ಮಧ್ಯಕ್ಕೆ ನಾನು ಮಾರ್ಕ್ ಹಾಕಿದ್ದೇನೆ. ಆಮೇಲೆ ಮೇಲಿಂದ ಸೊಂಟದವರೆಗೆ 13.5, ಆಮೇಲೆ ಸೈಡ್ ಓಪನ್ 17.5 ಇಟ್ಟಿದ್ದೇನೆ ನಾನು. ಇದು ನನ್ನದೇ ಟಾಪು. ಹಾಗೆ ಆ ಥರ ನೋಡಿ ಇನ್ನು ಮಧ್ಯದಲ್ಲಿ ಮಾರ್ಕ್ ಉಂಟಲ್ಲ, ಆ ಮಧ್ಯದ ಮಾರ್ಕಿಂದ 7.5 ಆ ಕಡೆ ಈ ಕಡೆ ಇಟ್ಟರಾಯಿತು. ಮೇಲೆ 20 ಆದರೆ ಮಧ್ಯದಿಂದ 10 ಆ ಕಡೆ 10 ಈ ಕಡೆ. ಇದು ಸೈಡ್ ಓಪನ್ ನನಗೆ ಸ್ವಲ್ಪ ಲೂಸ್ ಬೇಕು, ಹಾಗಾಗಿ 18 ಇಟ್ಟಿದ್ದೇನೆ ನಾನು. ಮತ್ತು ಯಾವಾಗಲೂ ನಾವು ಬ್ಲೌಸಿಗೆ ಸೇರಿಸುವಷ್ಟು ನಾವು ಇದಕ್ಕೆ ಸೇರಿಸುವುದಲ್ಲ. ಇದು ಟಾಪ್ ಸ್ವಲ್ಪ ಲೂಸಾಗಿ ಇರಬೇಕು. ಬ್ಲೌಸಿಗೆ ನಾವು ಸೊಂಟಕ್ಕೆ ಎಕ್ಸ್ಟ್ರಾ ಸೇರಿಸಲಿಕ್ಕಿಲ್ಲ, ಅಳತೆ ಮಾಡಿ ತೆಗೆಯುವಾಗ. ಚೆಸ್ಟಿಗೆ ಮಾತ್ರ ಸೇರಿಸೋದು. ಹಾಗೆ ಬಾಟಮ್ ಕೂಡ ಅಷ್ಟೇ, ಇದು ತುಂಬ ಅಗಲ ಉಂಟು, ಹಾಗಾಗಿ ನಾನು ಎಷ್ಟು ಬೇಕೋ ಅಷ್ಟೇ ಇಡ್ತೇನೆ. ನನಗೆ ಇಷ್ಟು ಕ್ರಾಸ್ ಬೇಕು. ಇದು ಸೈಡ್ ಓಪನ್ ಹತ್ರ ಸ್ವಲ್ಪ ಜಾಸ್ತಿ ಲೂಸ್ ಬೇಕು. ಹಾಗೆ ಈಗ ರೆಡಿಮೇಡು ನಾವು ಆಲ್ಟ್ರೇಷನ್ ಮಾಡೋದು ಕೆಲವರು ಅನಿಸ್ಬೋದು ಎಂತ ಉಂಟು ಒಂದು ಸ್ಟಿಚ್ ಹಾಕಲಿಕ್ಕೆ ಅಂತ. ಇದು ಒಂದು ಸ್ಟಿಚ್ ಹಾಕಲಿಕ್ಕೆ ಅಲ್ಲ, ಇದರಲ್ಲಿ ಒಂದು ಅರ್ಧ ಗಂಟೆ ಜಾಸ್ತಿಯೇ ಬೇಕು ಇದಕ್ಕೆ. ನಾವು ಆಲ್ಟ್ರೇಷನ್ ಮಾಡೋದಾದರೆ ನಾವೆಲ್ಲ ಫುಲ್ ತೆಗೀಲೇ ಮಾಡಬೇಕು. ಆಲ್ಟ್ರೇಷನ್ ಮಾಡೋದಾದರೆ ಇನ್ನು ಕೈ ಕೂಡ ತೆಗಿಲಿಕ್ಕುಂಟು. ನೋಡಿ ಇಲ್ಲಿ ನೋಡಿ, ಸೈಡ್ ಓಪನ್ ತೆಗೆದಿದ್ದೇನೆ, ಎಲ್ಲ ತೆಗೆದಿದ್ದೇನೆ. ಇನ್ನು ಅದು ಶುರುವಿಂದ ಹೊಲಿದಾಗೆ ನೆಕ್ ಮಾತ್ರ ನಾವು ತೆಗಿಲಿಕ್ಕೆಲ್ಲ ಆಲ್ಟ್ರೇಷನ್ ಮಾಡುವಾಗ. ಇನ್ನು ಸ್ಲೀವ್ ಕೂಡ ತೆಗಿತೇನೆ, ಏಕೆಂದರೆ ಶೋಲ್ಡರ್ ಅಗಲ ಇರ್ತದೆ. ಶೋಲ್ಡರ್ ಅಗಲ ಬಂದರೆ ಕೈಯಿಂದ ಕೆಳಗೆ ಬರ್ತದಲ್ಲ, ಶೋಲ್ಡರ್ ಕೆಳಗೆ ಇಲ್ಲದ್ರೆ ಚೆಂದ ಕಾಣೋದಿಲ್ಲ ಟಾಪು ಯಾವಾಗಲೂ. ಕೆಲವರು ಅಲ್ಲಿಂದ ಅಲ್ಲಿಗೆ ಸ್ಟಿಚ್ ಮಾಡ್ತಾರೆ, ಅದು ಚೆಂದ ಆಗೋದಿಲ್ಲ, ಚೆಂದ ಕಾಣೋದಿಲ್ಲ. ಹಾಗೆ ಕೆಲವರ ಮನೆಯಲ್ಲಿ ಮಿಷಿನ್, ಎಲ್ಲರ ಮನೆಯಲ್ಲಿ ಇರ್ತದೆ, ಎಲ್ಲರ ಮನೆಯಲ್ಲಿ ಮಿಷಿನ್ ಇರ್ತದೆ. ಆದರೆ ಯಾವ ಥರ ಮಾಡೋದು ಅಂತ ಗೊತ್ತಿರೋದಿಲ್ಲ, ಆಲ್ಟ್ರೇಷನ್ ಮಾಡೋದು ಹೇಗೆ ಅಂತ. ಇನ್ನು ನೋಡಿ, ನಾನು ಕೈಯನ್ನು ಎರಡನ್ನು ಒಟ್ಟಿಗೆ ಕಟ್ ಮಾಡ್ತೇನೆ. ಶೋಲ್ಡರ್ ಎಷ್ಟು ಬೇಕು ಅಷ್ಟು ಇಟ್ಟು ನಾನು 3 ಇಂಚ್ ಇಡ್ತೇನೆ. ಯಾಕೆಂದರೆ ನಾವು ಈಗ ರೆಡಿಮೇಡಲ್ಲಿ ಬ್ಯಾಕ್ ಡೀಪು ಇರೋದಿಲ್ಲಲ್ಲ, ಹಾಗೆ. ಇವಾಗ ಸ್ಟಿಚ್ ಮಾಡಿದರೂ ಹಾಗೆ ಬ್ಯಾಕ್ ಡೀಪು ಯಾರು ಸಹ ಇಡ್ದಿಲ್ಲ, ಅದು ಮೊದಲಾಯಿತು. ಇವಾಗ ಹಾಗೆ ಯಾರು ಇಡ್ದಿಲ್ಲ. ಈ ಥರನೇ ಚೆಂದ ಕಾಣ್ತದೆ ಮಾತ್ರ. ಬ್ಯಾಕ್ ಡೀಪ್ ಇದ್ದರೆ ಅದಕ್ಕೊಂದು ಹಗ್ಗ ಇಡಬೇಕು, ಆ ಥರ. ಇದು ಚೆಂದ ಕಾಣ್ತದೆ ಮಾತ್ರ ಈ ಥರ ನೆಕ್ ಬ್ಯಾಕಲ್ಲಿ. ನಾನಿವಾಗ ಸ್ಟಿಚ್ಚಿಗೆ ಬಂದರೆ ಕೂಡ ಈ ಥರನೇ ಮಾಡೋದು. ಬ್ಯಾಕ್ ಸ್ಟಿಚ್ ಈ ಥರನೇ ಇಡೋದು. ನೆಕ್ 2 ಇಂಚು, 2.5 ಇಂಚು, 3 ಇಂಚು ಅಷ್ಟೇ. ಸ್ವಲ್ಪ ಶೇಪ್ ಕೊಡ್ತೇನೆ ಫ್ರಂಟಿಗೆ. ಇದು ಸ್ಲೀವ್ ನೋಡಿ, ನಾನಿದು ಸ್ಲೀವ್ ತುಂಬ ಉದ್ದ ಉಂಟು. ತುಂಬ ಉದ್ದ ಇದ್ದದನ್ನು ನಾನು ಕಟ್ ಮಾಡಿ ತೆಗೆಯುವುದಿಲ್ಲ. ಅದನ್ನು ನಮಗೆ ಮತ್ತೆ ಬೇಕಾದರೂ ನಾವು ಉದ್ದ ಮಾಡಿಕೊಳ್ಬೋದು. ಅದಕ್ಕೋಸ್ಕರ ನಾನು ಈ ಥರ ಮಡಚಿ ಹೊಲಿಗೆ ಹಾಕ್ತೇನೆ. ಹಾಗೆ 1 2 3 ಮಡಚಿ ಸ್ಟಿಚ್ ಹಾಕೋದು.
ಆವಾಗ ನಮಗೆ ಯಾವಾಗ ಬೇಕಿದ್ದರೂ ಅದನ್ನು ಉದ್ದ ಬೇಕಿದ್ದರೂ ಮಾಡಬಹುದು. ಇವಾಗ ನೋಡಿ ನಾನು ಕೈಗೆ ಸ್ಟಿಚ್ ಹಾಕ್ತೇನೆ. ಇದು ಬಾಟಮ್ ಕೈಯಿದು, ಬಾಟಮ್ನ ಮೇಲಿಂದ ನಾನು ಈ ಥರ ಮಡಚಿ ಸ್ಟಿಚ್ ಹಾಕ್ತೇನೆ. ಚಂದ ಕೂಡ ಕಾಣ್ತದೆ, ಅಂದರೆ ಒಂದು ಡಿಸೈನ್ ಥರನೇ ಕಾಣ್ತದೆ ಮಾತ್ರ. ಇಷ್ಟೆಲ್ಲ ಮಾಡಬೇಕಾದ್ರೆ ನಮಗೆ ಸಾಧಾರಣ ಒಂದು ಅರ್ಧ ಗಂಟೆ ಜಾಸ್ತಿ ಬೇಕು. ಇದು ಎಲ್ಲ ಕೆಲಸ ಆದ ಮೇಲೆ ನಾನು ನನ್ನದೇ ಫಿಟ್ಟಿಂಗ್ಸ್ ಮಾಡೋದು. ಇಲ್ಲಾಂದರೆ ವರ್ಷ ಆದರೂ ಅದು ಹಾಗೇ ಇರ್ತದೆ, ಫಿಟ್ಟಿಂಗ್ಸೇ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ. ಇದು ನೋಡಿ ನಾನು ನಿನ್ನೆ ಫಿಟ್ಟಿಂಗ್ಸ್ ಮಾಡಿದ ಡ್ರೆಸ್.
ಇಲ್ಲಿ ಸ್ಟಿಚ್ ಹಾಕಿದ್ದು ನೋಡಿ, ಗೊತ್ತೇ ಆಗೋದಿಲ್ಲ ಮಾತ್ರ. ನಮಗೆ ಬೇಕಂದರೆ ನಾವು ಉದ್ದ ಮಾಡಿದರೆ ಆಯಿತು, ಒಂದು ಸ್ಟಿಚ್ ಬಿಡಿಸಿದರೆ ಆಯಿತು. ಎಷ್ಟುದ್ದ ಬೇಕು ಅಷ್ಟುದ್ದ ಇದ್ದದ್ದನ್ನು ಹಾಗೆ ಇಟ್ಟಿದ್ದೇನೆ. 3 ಸ್ಟಿಚ್ ಹಾಕಿದ್ದೇನೆ. ಅದರಲ್ಲಿ ಬೇಕಾದ ಹಾಗೆ ನಾವು ಬಿಡಿಸ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತದೆ ಅಂತ ಅನಿಸ್ತೇನೆ. ಅಂದರೆ ಕೆಲವರಿಗೆ ಫಿಟ್ಟಿಂಗ್ಸ್ ಕೊಡಲಿಕ್ಕೆಲ್ಲ ಕರೆಕ್ಟ್ ಆಗೋದಿಲ್ಲ, ಯಾಕೆಂದರೆ ರೆಡಿಮೇಡ್ ತೆಗೆದ್ರೆ ನಾವು ಇದು ಆಲ್ಟ್ರೇಷನ್ ಮಾಡಲೇಬೇಕು. ಯಾಕೆಂದರೆ ಈ ಶೋಲ್ಡರ್ ಉಂಟಲ್ಲ, ಇದು ಕೆಳಗೆ ಬಂದಿರ್ತದೆ, ಅಲ್ಲಿಂದ ಅಲ್ಲಿಗೆ ಫಿಟ್ಟಿಂಗ್ಸ್ ಮಾಡಿದರೆ ಅದು ಚೆಂದ ಕಾಣೋದಿಲ್ಲ. ಶೋಲ್ಡರ್ ಕೆಳಗೆ ಬಂದರೆ ಹಾಗೆ ಶೋಲ್ಡರ್ ತೆಗೆದೇ ಫಿಟ್ಟಿಂಗ್ಸ್ ಮಾಡಬೇಕು. ಹಾಗೆ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಥ್ಯಾಂಕ್ ಯು ಸೋ ಮಚ್.